ಕಲಿಯುವ ಹಂತದಲ್ಲಿ ಮದುವೆಗೆ ಸಿದ್ಧತೆ. ಪಾಲಕರ ನಿರ್ಧಾರದಿಂದ ಬೇಸರಗೊಂಡು ಮದುವೆ ನಿಲ್ಲಿಸುವಂತೆ ಮಕ್ಕಳ ಸಹಾಯವಾಣಿಗೆ ಮನವಿ ಮಾಡಿದ ಬಾಲಕಿ. ಶಿಕ್ಷಣ ಕಲಿಯುವ ಹಂತದಲ್ಲಿ ಮದುವೆಗೆ ಮುಂದಾದ ಪಾಲಕರ ನಿರ್ಧಾರದಿಂದ ಬೇಸರಗೊಂಡ ವಿದ್ಯಾರ್ಥಿನಿಯೊಬ್ಬಳು ಮಕ್ಕಳ ಸಹಾಯವಾಣಿ ಹಾಗೂ ಪೊಲೀಸ್ ಇಲಾಖೆ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಮದುವೆ ತಡೆಯುವಂತೆ ಮನವಿ ಮಾಡಿಕೊಂಡ ಪ್ರಸಂಗ ಬಸವಕಲ್ಯಾಣ ತಾಲೂಕಿನ ಮುಡಬಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಗ್ರಾಮವೊಂದರಲ್ಲಿ ನಡೆದಿರುವುದು ಬೆಳಕಿಗೆ ಬಂದಿದೆ. 9ನೇ ತರಗತಿಯಲ್ಲಿ ಓದುತ್ತಿರುವ ಇನ್ನು ಕೇವಲ 14 ವರ್ಷದ ಬಾಲಿಕೆಯಾಗಿರುವ ಈ ಬಾಲಿಗೆ ತನ್ನ ಸೋದರ ಮಾವನೊಂದಿಗೆ ಮದುವೆ ಮಾಡಲು ಪಾಲಕರು ನಿರ್ಧರಿಸಿ ನಿಶ್ಚಿತಾರ್ಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಈ ಬೆಳವಣಿಗೆಯನ್ನು ಗಮನಿಸಿದ ಬಾಲಕಿಯು ತನಗೆ ಮದುವೆ ಇಷ್ಟವಿಲ್ಲ, ತಾನು ಇನ್ನೂ ಓದಬೇಕು, ಓದುವ ವಯಸ್ಸಿಗೆ ಮದುವೆ ಬೇಡ ಎಂದು ಪಾಲಕರಲ್ಲಿ ಗೋಗರಿದಿದ್ದಾಳೆ. ಆದರೆ ಈಕೆಯ ಮಾತಿಗೆ ಬೆಲೆ ನೀಡದ ಆಕೆಯ ಪಾಲಕರು ಮದುವೆ ನಿಶ್ಚಿತಾರ್ಥ ಕಾರ್ಯಕ್ರಮಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದರು ಎಂದು ತಿಳಿದು ಬಂದಿದೆ. ಬಾಲಕರ ನಿರ್ಧಾರದಿಂದ ಬೇಸರಗೊಂಡ ಬಾಲಕಿಯು ಗುರುವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಮಕ್ಕಳ ಸಹಾಯವಾಣಿ ದೂರವಾಣಿ ಸಂಖ್ಯೆ 1098 ಹಾಗೂ ಪೊಲೀಸ್ ಇಲಾಖೆಯ 112 ಸಂಖ್ಯೆಗೆ ಕರೆ ಮಾಡಿ ತಮ್ಮ ಕುಟುಂಬದಲ್ಲಿ ನಡೆಯುತ್ತಿರುವ ಬೆಳವಣಿಗೆ ಬಗ್ಗೆ ಪೊಲೀಸ್ ಹಾಗೂ ಮಕ್ಕಳ ಸಹಾಯವಾಣಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾಳೆ. ಕರೆ ಹಿನ್ನೆಲೆಯಲ್ಲಿ ತಕ್ಷಣ ಗುರುವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಸ್ಥಳಕ್ಕೆ ಧಾವಿಸಿದ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯ ಶಶಿಧರ್ ಕೋಸಂಬಿ ಹಾಗೂ ಬಸವಕಲ್ಯಾಣ ತಹಸೀಲ್ದಾರ್ ದತ್ತಾತ್ರೇಯ ಗಾದ, ಸಿಡಿಪಿಒ ಗೌತಮ್, ಮುಡಬಿ ಪಿಎಸ್ಐ ಜಯಶ್ರೀ ಹೊಡಲ್ ನೇತೃತ್ವದ ಅಧಿಕಾರಿಗಳ ತಂಡ ಬಾಲಕಿ ಧೈರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಆಕೆಗೆ ಸನ್ಮಾನಿಸಿ ಗೌರವಿಸುವ ಜೊತೆಗೆ ಬಾಲಕಿಗೆ 18 ವರ್ಷ ತುಂಬುವವರೆಗೆ ಯಾವುದೇ ಕಾರಣಕ್ಕೂ ಮದುವೆ ಮಾಡಬಾರದು ಎಂದು ಆಕೆಯ ಪಾಲಕರಿಗೆ ತಾಕೀತು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಲಿಯುವ ಹಂತದಲ್ಲಿ ಬಾಲ್ಯ ವಿವಾಹಕ್ಕೆ ವಿರೋಧ ವ್ಯಕ್ತಪಡಿಸಿ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ ಬಾಲಕಿಯ ಧೈರ್ಯ ಮೆಚ್ಚುವಂಥದ್ದು. ಈ ಬಾಲಕಿ ಇತರರಿಗೆ ಮಾದರಿಯಾಗಿದ್ದು, ಇದೇ ತರಹ ಎಲ್ಲ ಬಾಲಕಿಯರು ಸಹ ತಮ್ಮ ಕುಟುಂಬ ಸೇರಿದಂತೆ ತಮ್ಮ ಸುತ್ತಲಿನ ಪರಿಸರದಲ್ಲಿ ನಡೆಯುವ ಬಾಲ್ಯ ವಿವಾಹಗಳ ಬಗ್ಗೆ ಮಾಹಿತಿ ನೀಡಿದ್ದಲ್ಲಿ ಬಾಲ್ಯ ವಿವಾಹ ತಡೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಹಸೀಲ್ದಾರ್ ದತ್ತಾತ್ರೇಯ ಗಾದ ತಿಳಿಸಿದ್ದಾರೆ.